हेलो फ्रेंड्स नमस्ते वेलकम बैक टू नीलू कुकिंग। ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅವರೆಕಾಳಿನಲ್ಲಿ ಬಸ್ಸಾರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ। ಅದು ಕೂಡ ಹಳ್ಳಿ ಶೈಲಿಯಲ್ಲಿ ತುಂಬಾನೇ ರುಚಿಯಾಗಿ ಸಿಂಪಲ್ ಆಗಿ ಒಂದು ಒಳ್ಳೆ ಫ್ಲೇವರ್ಫುಲ್ ಆಗಿ ಈ ಬಸ್ಸಾರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ। ಮೊದಲನೇದಾಗಿ ನಾವು ಅವರೆಕಾಳನ್ನ ಬೇಯಿಸಿಕೊಳ್ಳಬೇಕಾಗುತ್ತೆ। ಈ ರೀತಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಅವರೆಕಾಳನ್ನ ತಗೊಂಡು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ। ಈಗ ಮತ್ತೆ ಇದಕ್ಕೆ ಒಂದು ಅರ್ಧ ಪಾತ್ರೆ ಆಗುವಷ್ಟು ನೀರನ್ನ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಟೊಮೊಟೊ ಹಣ್ಣು ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 4 ಅಥವಾ ಒಂದು 5 ಹಸಿಮೆಣಸಿನಕಾಯಿ ಕೂಡ ಹಾಕೊಂಡು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 1/4 ಭಾಗ ಬೇಯೋ ತನಕ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ। ಸೊ ಬೇಗನೆ ಬೆಂದೋಗ್ಬಿಡುತ್ತೆ। ಇದು ಬೇಯೋಷ್ಟರಲ್ಲಿ ಇನ್ನೊಂದು ಕಡೆ ನಾವು ಈರುಳ್ಳಿ ಹಾಗೇನೆ ಈ ಬೆಳ್ಳುಳ್ಳಿನ ಸುಟ್ಕೋಬೇಕಾಗತ್ತೆ। ಈ ರೀತಿ ನಾವು ಸುಟ್ಟಿ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿ ಬರುತ್ತೆ ಸಾರಂತೂ। ಒಂದ್ಸತಿ ಮಿಸ್ ಮಾಡದೆ ಟ್ರೈ ಮಾಡಿ। ಸೊ ಈ ರೀತಿ ಚೆನ್ನಾಗಿ ಸುಟ್ಕೋಬೇಕು, ಅದು ಕೂಡ ಸ್ವಲ್ಪ ಮೀಡಿಯಂ ಫ್ಲೇಮ್ ನಲ್ಲೇನೆ ಸುಟ್ಕೊಳ್ಳಿ, ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ। ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಬೇಯಬೇಕು ಒಳಗಡೆ। ಬೆಳ್ಳುಳ್ಳಿ ಅಂತೂ ತುಂಬಾ ಬೇಗನೆ ಬೆಂದೋಗ್ಬಿಡುತ್ತೆ, ನೋಡ್ಕೊಂಡು ಇದನ್ನ ಈ ರೀತಿ ಸುಟ್ಕೊಂಡು ತಗೋಬೇಕು। ಈ ರೀತಿ ಸುಟ್ಟಿದ್ದಾದ್ಮೇಲೆ ತಣ್ಣಗಾದ ನಂತರ ಆ ಹೊಟ್ಟೆಲನ್ನ ತೆಗೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ। ನಾನಿಲ್ಲಿ ನಿಮಗೆ ಅವರೆಕಾಳನ್ನ ಒಂದು 10 ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ, ಒಂದು 1/4 ಭಾಗ ಬೆಂದಿದೆ। ಸೊ ಈಗ ಇದರಲ್ಲಿ ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತೆ ಹಸಿಮೆಣಸಿನಕಾಯಿನ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ। ಸೊ ನಾವು ಮಸಾಲೆ ರುಬ್ಬೋದಕ್ಕೆ ಹಾಕೊಳ್ತೀವಿ। ಈಗ ಮತ್ತೆ ಈ ಅವರೆಕಾಳು ಜೊತೆಗೆ ನಾನಿಲ್ಲಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ। ನಾನಿಲ್ಲಿ ದಂಟು ಸೊಪ್ಪನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ। ನೀವು ಇದ್ರ ಜೊತೆಗೆ ಬೇಕು ಅಂತಂದ್ರೆ ಸಬ್ಸಿಗೆ ಸೊಪ್ಪು, ಅದೇ ರೀತಿ ನುಗ್ಗೆ ಸೊಪ್ಪು ಇಂಥದ್ದು ಕೂಡ ಸೇರಿಸಿ ಮಾಡ್ಕೊಳ್ಬಹುದು, ಚೆನ್ನಾಗಿರುತ್ತೆ। ಈ ರೀತಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕಾಗತ್ತೆ। ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿನ ಕಟ್ಟೆ ತಗೊಂಡಿದ್ದೀನಿ। ಸೊಪ್ಪು ಇಷ್ಟೇ ಹಾಕೋಬೇಕು ಅಂತ ಏನೂ ಇಲ್ಲ। ಸೊ ನಿಮ್ಗೆ ಯಾವ್ದು ಕಾಳು ಜಾಸ್ತಿ ಇದ್ರೆ ಅದನ್ನೇ ಹಾಕೊಳ್ಳಿ, ಅಥವಾ ಸೊಪ್ಪು ಜಾಸ್ತಿ ಇಷ್ಟ ಇದ್ರೆ ಅದನ್ನೇ ಜಾಸ್ತಿ ಆದ್ರೂ ಹಾಕೊಳ್ಬಹುದು, ಹೆಂಗಾದ್ರೂ ಸರಿ। ಸೊಪ್ಪೆಲ್ಲ ಈ ರೀತಿ ಹಾಕೊಂಡ್ಬಿಟ್ಟು ಒಂದು 5 ನಿಮಿಷ ನಾವು ಇದನ್ನ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ। ಒಂದ್ಸತಿ ಮಿಕ್ಸ್ ಮಾಡಿಕೊಟ್ಬಿಡಿ, ಸೊ ಒಂದು 5 ನಿಮಿಷ ಒಳಗಡೆ ಬೆಂದೋಗ್ಬಿಡತ್ತೆ। ನಾನಿಲ್ಲಿ ನಿಮಗೆ ಒಂದು 5 ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ। ಸೊ ಕಾಳು ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಚೆನ್ನಾಗಿ ಸಾಫ್ಟ್ ಆಗಿ ಪ್ರೆಸ್ ಆಗಬೇಕು, ಹಾಗೆ ಸೊಪ್ಪುಗಳನ್ನು ಬೆಂದೋಗ್ಬಿಟ್ಟಿರತ್ತೆ, ನೋಡೋ ಅವಶ್ಯಕತೆನೇ ಇರೋದಿಲ್ಲ। ಸೊ ಈ ರೀತಿ ಎರಡೂ ಸಹ ಬೆಂದ ನಂತರ ಹೀಗಿದ್ರಲ್ಲಿ ಒಂದು ಅರ್ಧ ಸೌಟ್ ಆಗುವಷ್ಟು ಈ ಬೆಂದಿರೋ ಕಾಳು ಮತ್ತೆ ಸೊಪ್ಪು ಇದನ್ನ ತಗೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಮಸಾಲೆ ರುಬ್ಬೋದಕ್ಕೆ। ಈಗ ಇದನ್ನ ಎತ್ಕೊಂಡ್ಬಿಟ್ಟು ಈ ರೀತಿ ನಾವು ಸಪ್ರೇಟ್ ಮಾಡ್ಕೋಬೇಕು, ಅದರಲ್ಲಿರೋ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ। ಈ ರೀತಿ ನಾವು ಈ ನೀರಿನಲ್ಲಿ ಸಾರನ್ನ ಮಾಡ್ಕೊಳ್ತೀವಿ, ಹಾಗೆ ಇದರಲ್ಲಿ ನಾವು ಪಲ್ಯನ ಮಾಡ್ಕೊಳ್ತೀವಿ। ಸೊ ಇದು ಸೊಪ್ಪು ಮತ್ತೆ ಕಾಳು ಪೂರ್ತಿಗೆ ತಣ್ಣಗಾದ ನಂತರ ನೀರೆಲ್ಲನೂ ಸಹ ಚೆನ್ನಾಗಿ ಹಿಂಡಿ ಪಕ್ಕಕ್ಕೆ ಇಟ್ಕೊಳ್ಬೇಕು ಪಲ್ಯಕ್ಕೆ। ಈಗ ಫಸ್ಟ್ ನಾವು ಸಾರಿಗೆ ಮಸಾಲೆ ರುಬ್ಕೊಳ್ಳೋಣ। ಹಾಗಾಗಿ ಈ ರೀತಿ ಒಂದು ಚಿಕ್ಕ ಕಡಾಯಿನಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸು ಇವೆರಡೂ ಸಹ ಹಾಕೊಂಡ್ಬಿಟ್ಟು ಸುಮ್ಮನೆ ಬೆಚ್ಚಗೆ ಮಾಡ್ಕೊಂಡು ತಗೊಳ್ಳಿ। ಈ ರೀತಿ ನಾವು ಸ್ವಲ್ಪ ಹುರಿದು ಮಾಡೋದ್ರಿಂದ ರುಚಿಯಾಗಿ ಬರುತ್ತೆ ಸಾರು। ಈ ತರ ಸ್ವಲ್ಪ ಬೆಚ್ಚಗಾದ ನಂತರ ಇದು ಕೂಡ ಎತ್ಕೊಂಡು ಈ ರೀತಿ ನೋಡಿ ಈ ಪ್ಲೇಟ್ಗೆ ಹಾಕೊಳ್ಬೇಕು। ನಾವು ಇಲ್ಲಿ ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತೆ ಹಸಿಮೆಣಸಿನಕಾಯಿ ಮತ್ತೆ ಕಾಳು ಮತ್ತೆ ಸೊಪ್ಪು ಇಷ್ಟನ್ನ ಹಾಕೊಂಡಿದೀವಿ, ಮತ್ತೆ ಅದ್ರ ಜೊತೆಗೆ ಒಂದು ಸುಟ್ಕೊಂಡಿರೋ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, ಹಾಗೆ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕಾಯಿ ತುರಿ, ಹಾಗೆ ನಾವು ಹುರ್ಕೊಂಡಿರೋ ಜೀರಿಗೆ ಮತ್ತೆ ಮೆಣಸು, ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತೆ ಒಂದು 4-5 ಪೀಸ್ ಆಗುವಷ್ಟು ಹಸಿ ಬೆಳ್ಳುಳ್ಳಿ, ಹಾಗೇನೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು। ಸೊ ಇಷ್ಟೆಲ್ಲ ಹಾಕೊಂಡು ನೈಸಾಗಿ ರುಬ್ಬಿ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು। ಈ ಪ್ಲೇಟಲ್ಲಿ ಏನೇನು ಕಾಣಿಸ್ತಿದೆಯೋ ಸೊ ಅದೆಲ್ಲನೂ ಸಹ ಹಾಕೊಂಡು ನೈಸಾಗಿ ರುಬ್ಬಿದಾದ್ಮೇಲೆ ನಮಗೆ ಮಸಾಲೆ ರೆಡಿ ಆಗುತ್ತೆ। ಈಗ ನಾವು ಸಾರಿಗೆ ಒಗ್ಗರಣೆಗೋಸ್ಕರ ಒಂದು ಪಾತ್ರೆಯಲ್ಲಿ ಅಥವಾ ಕಡಾಯಿನಲ್ಲಿ 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಸ್ವಲ್ಪ ಸಾಸಿವೆನೆ ಹಾಕೊಂಡು ಫ್ರೈ ಆದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತೆ ಒಂದು 4-5 ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಜಸ್ಟ್ ಕ್ರಶ್ ಮಾಡಿ ಹಾಕೊಂಡ್ಬಿಟ್ಟು ಫ್ರೈ ಆದ ನಂತರ ಇದಕ್ಕೆ ನಾವು ರುಬ್ಬಿಟ್ಟಿಟ್ಕೊಂಡಿರೋ ಮಸಾಲೆನ ಹಾಕೊಳ್ಬೇಕು। ಈ ತರ ಮಸಾಲೆ ಹಾಕೊಂಡು ಜಸ್ಟ್ ಒಂದೇ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ। ಅದಾದ್ಮೇಲೆ ಇದಕ್ಕೆ ನಾವು ಈ ಸೊಪ್ಪು ಮತ್ತೆ ಕಾಳನ್ನ ಬೇಯಿಸ್ಕೊಂಡಿದೀವಲ್ಲ, ಸೊ ಆ ನೀರು ಸಪ್ರೇಟ್ ಮಾಡ್ಕೊಂಡಿದೀವಿ, ಆ ನೀರನ್ನ ಇದಕ್ಕೆ ನಾವು ಹಾಕೊಳ್ಬೇಕು। ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗಿದ್ರೆ ಇನ್ನ ಸ್ವಲ್ಪ ನೀರನ್ನ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ। ಒಂದ್ಸತಿ ಕುದಿಯೋಕ್ಕೆ ಶುರು ಆಗಿದ ನಂತರ ರುಚಿ ನೋಡ್ಕೊಂಡು ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕೊಳ್ಳಬಹುದು। ಸೊ ಹಾಕೊಂಡು ಒಂದು 4-5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಬಸ್ಸಾರು ರೆಡಿ ಆಗುತ್ತೆ। ಸೂಪರ್ ಆಗಿರುತ್ತೆ, ಟೇಸ್ಟ್ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ, ಬಿಸಿ ಬಿಸಿ ಮುದ್ದೆಗಂತೂ ಸೂಪರ್ ಆಗಿರುತ್ತೆ। ಈಗ ನೆಕ್ಸ್ಟ್ ನಾವು ಆ ಸೊಪ್ಪು ಮತ್ತೆ ಕಾಳಿಗೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ಬೇಕು। ಈಗ ಈ ರೀತಿ ಒಂದು ಕಡಾಯಿನಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕೊಂಡು ಬಿಸಿಯಾಗಿದ ನಂತರ ಸಾಸಿವೆ ಮತ್ತೆ ಜೀರಿಗೆ, ಅದೇ ರೀತಿ ಒಂದು 4-5 ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಕ್ರಶ್ ಮಾಡಿ ಹಾಕೊಳ್ಳಿ, ಹಾಗೆ 4-5 ಒಣಮೆಣಸಿನಕಾಯಿ ಕೂಡ ಮುರಿದ್ಬಿಟ್ಟು ಹಾಕಿ, ಮತ್ತೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು।
ಈ ತರ ನೋಡಿ ಜಸ್ಟ್ ಈರುಳ್ಳಿ ನಮಗೆ ಸಾಫ್ಟ್ ಆದ್ರೆ ಸಾಕಾಗತ್ತೆ. ಅನಂತರ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಸೊಪ್ಪಲ್ಲಿ ನೋಡ್ಕೊಂಡು ನಾವಿಲ್ಲಿ ಉಪ್ಪನ್ನ ಹಾಕೊಳ್ಬೇಕಾಗತ್ತೆ. ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಫಸ್ಟೇನೆ ಬೇಯಿಸಿ ಹಾಗೇನೆ ನೀರೆಲ್ಲಾನು ಸಹ ಹಿಂಡಿಟ್ಕೊಂಡಿರೋ ಈ ಸೊಪ್ಪು ಮತ್ತೆ ಕಾಳನ್ನ ಹಾಕೊಳ್ಬೇಕು. ಬೇಯಿಸಿದಾದ್ಮೇಲೆ ನಾವು ಇದನ್ನ ಹಾಗೆ ಡೈರೆಕ್ಟ್ ಆಗಿ ಹಾಕೊಳ್ಬಾರ್ದು. ನೀರಿರುತ್ತೆ, ಪಲ್ಯ ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ. ಅದನ್ನ ನೀಟಾಗಿ ಕೈಯಲ್ಲಿ 2 ಕೈ ಸಹಾಯದಿಂದ ಸೊಪ್ಪು ಮತ್ತೆ ಕಾಳನ್ನ ಚೆನ್ನಾಗಿ ಹಿಂಡಿ ಮತ್ತೆ ನಾವು ಆ ಸೊಪ್ಪನ್ನ ಇಲ್ಲಿ ಹಾಕೊಳ್ಬೇಕು. ಹಾಗೇನೆ ಒಂದು ಹಿಡಿ ಆಗುವಷ್ಟು ಕಾಯಿ ತುರಿ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಪಲ್ಯ ಕೂಡ ರೆಡಿ ಆಗತ್ತೆ. ಅಷ್ಟೇ, ನಮಗೆ ಬಸ್ಸಾರಂತೂ ರೆಡಿ ಆಗಿಬಿಟ್ಟಿದೆ. ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಮತ್ತೆ ಇವತ್ತಿನ ಈ ವಿಡಿಯೋ ಇಷ್ಟದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.